ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತ ಅಂತಂದ್ರೇನೆ ಉತ್ಸವಗಳ ನಾಡು. ಇಲ್ಲಿನ ಆಚರಣೆಗಳಲ್ಲಿ ಕೇವಲ ಸಂಭ್ರಮವಿಲ್ಲ, ಇಲ್ಲಿ ಒಂದು ದೈವಿಕ ಶಕ್ತಿ ಇದೆ, ಒಗ್ಗಟ್ಟಿನ ಮಂತ್ರವಿದೆ. ಉತ್ತರ ಭಾರತದಲ್ಲಿ ಗಂಗೆ ದಡದಲ್ಲಿ ನಡೆಯುವಂತಹ ಕುಂಭಮೇಳವನ್ನ ನೀವು ನೋಡಿರಬಹುದು ಅಥವಾ ಕೇಳಿರಬಹುದು. ಆದ್ರೆ ದಕ್ಷಿಣ ಭಾರತದಲ್ಲೂ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಅಂತಹದ್ದೇ ಒಂದು ಅದ್ಭುತ ನಡೆಯುತ್ತೆ ಅಂತಂದ್ರೆ ನೀವು ನಂಬಲೇಬೇಕು. ಹೌದು, ಇದು ಉತ್ತರ ಕರ್ನಾಟಕದ ಕೊಪ್ಪಳ ಬಿಸಿಲು ನಾಡು. ಆದ್ರೆ ವರ್ಷಕ್ಕೊಮ್ಮೆ ಈ ಬಿಸಿಲು ನಾಡಿನಲ್ಲಿ ಭಕ್ತಿಯ ತಂಪಾದ ಸುದೆ ಹರಿಯುತ್ತೆ. ಲಕ್ಷ ಲಕ್ಷ ಜನ ಎಲ್ಲಿ ನೋಡಿದ್ರು ಜನವೋ ಜನ. ಯಾವುದೇ ಜಾತಿ ಇಲ್ಲ, ಮತವಿಲ್ಲ, ಪಂಥವಿಲ್ಲ. ಇಲ್ಲಿರೋದು ಕೇವಲ ಶರಣರ ತತ್ವ ಮತ್ತು ಗವಿಸಿದ್ಧನ ನಾಮಸ್ಮರಣೆ. ದಕ್ಷಿಣ ಭಾರತದ ಕುಂಭಮೇಳ ಅಂತ ಕರೆಯಲ್ಪಡುವಂತಹ ಐತಿಹಾಸಿಕ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಈ ವಿಶೇಷ ಪಯಣಕ್ಕೆ ಸ್ವಾಗತ. ಹಾಗಾದ್ರೆ ಗವಿಸಿದ್ದೇಶ್ವರ ಮಠದ ಹಾಗೂ ಈ ದಕ್ಷಿಣ ಭಾರತದ ಕುಂಭಮೇಳದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ನೀವು ಗವಿಸಿದ್ದೇಶ್ವರನ ಭಕ್ತರಾಗಿದ್ರೆ ಜೈ ಗವಿಸಿದ್ದೇಶ್ವರ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಉತ್ತರ ಕರ್ನಾಟಕದವರು ಆಗಿದ್ರೆ ನಿಮ್ದು ಯಾವ ಊರು ಅಂತ ಕಮೆಂಟ್ ಮಾಡಿ. ಈ ಜಾತ್ರೆಯ ವೈಭವವನ್ನ ನೋಡುವ ಮೊದಲು ಈ ಪವಿತ್ರ ಕ್ಷೇತ್ರದ ಹಿನ್ನೆಲೆಯನ್ನ ನಾವು ತಿಳಿದುಕೊಳ್ಳೋದು ಅತ್ಯಗತ್ಯ. ಕೊಪ್ಪಳದ ಈ ಗವಿ ಮಠಕ್ಕೆ ಶತಮಾನಗಳ ಇತಿಹಾಸವಿದೆ. ಗವಿ ಅಂದ್ರೆ ಗುಹೆ, ಗುಹೆಯಲ್ಲಿ ನೆಲೆಸಿ ತಪಸ್ಸುಗೈದಂತಹ ಮಹಾಯೋಗಿ ಶ್ರೀ ಗವಿಸಿದ್ದೇಶ್ವರರು. 11ನೇ ಶತಮಾನದಿಂದ ಈ ಮಠವು ಅಸ್ತಿತ್ವದಲ್ಲಿದೆ ಅಂತ ಹೇಳಲಾಗುತ್ತೆ. ನಾಥ ಪಂಥದ ಪರಂಪರೆಯನ್ನ ಹೊಂದಿರುವಂತಹ ಈ ಮಠ ನಂತರದ ದಿನಗಳಲ್ಲಿ ವೀರಶೈವ ಲಿಂಗಳಲ್ಲಿನ ತತ್ವದೊಂದಿಗೆ ಬೆರೆತು ಜನಸಾಮಾನ್ಯರ ಮಠವಾಯಿತು. ಇಲ್ಲಿನ ಪ್ರತಿಯೊಂದು ಕಲ್ಲು ಕೂಡ ಇತಿಹಾಸವನ್ನ ಹೇಳುತ್ತೆ. ಬೆಟ್ಟದ ಮೇಲಿರುವಂತಹ ಈ ಮಠವು ಕೇವಲ ಧಾರ್ಮಿಕ ಕ್ಷೇತ್ರವಲ್ಲ, ಇದೊಂದು ಶಕ್ತಿ ಕೇಂದ್ರ. ಗವಿಸಿದ್ದೇಶ್ವರರು ತಮ್ಮ ತಪೋಶಕ್ತಿಯಿಂದಾಗಿ ಈ ನೆಲವನ್ನ ಪಾವನಗೊಳಿಸಿದ್ದಾರೆ. ಅವರು ಮಾಡಿದ ಪವಾಡಗಳಿಂದ, ಅವರು ತೋರಿಸಿದ ಮಾನವೀಯತೆಯ ಹಾದಿ ಇಂದಿಗೂ ಕೂಡ ಲಕ್ಷಾಂತರ ಜನರನ್ನ ಇಲ್ಲಿಗೆ ಸೆಳೀತಾ ಇದೆ. ಇಲ್ಲಿನ ಪರಂಪರೆಯಲ್ಲಿ ಬಂದಂತಹ ಪ್ರತಿಯೊಬ್ಬ ಮಠಾಧಿಪತಿಗಳು ಕೂಡ ಸಮಾಜೋದ್ಧಾರವನ್ನೇ ತಮ್ಮ ಗುರಿಯನ್ನಾಗಿಸಿಕೊಂಡಿದ್ದಾರೆ. ಇನ್ನು ಗವಿ ಮಠದ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ದಾಸೋಹ. ಬಸವಣ್ಣನವರ ಕಾಯಕವೇ ಕೈಲಾಸ ಮತ್ತು ದಾಸೋಹ ತತ್ವವನ್ನ ಅಕ್ಷರಶಃ ಪಾಲಿಸುವ ಮಠವಿದು. ಇಲ್ಲಿ ನಡೀತಾ ಇರೋದು ತ್ರಿವಿಧ ದಾಸೋಹ: ಅನ್ನ, ಅಕ್ಷರ ಮತ್ತು ಜ್ಞಾನ. ಆದ್ರೆ ಈ ಮಠದ ವಿಶೇಷವೇನಂದ್ರೆ ರೊಟ್ಟಿ ದಾಸೋಹ. ಜಾತ್ರೆ ಹತ್ತಿರ ಬರ್ತಾ ಇದ್ದಂತೆ ಕೊಪ್ಪಳ, ಗದಗ, ಬಳ್ಳಾರಿ, ರಾಯಚೂರು ಸೇರಿದಂತೆ ಸುತ್ತಮುತ್ತಲಿನ ನೂರಾರು ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಯ ಒಲಿಯೂ ಕೂಡ ಗವಿ ಮಠಕ್ಕೆ ಉರಿಯುತ್ತೆ. ತಾಯಂದಿರು ಭಕ್ತಿಯಿಂದ ಜೋಳದ ರೊಟ್ಟಿಯನ್ನ ಬಡಿತಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ರಿಂದ 25 ಲಕ್ಷ ರೊಟ್ಟಿಗಳು ಭಕ್ತರ ಮನೆಗಳಿಂದ ಮಠಕ್ಕೆ ಹರಿದು ಬರುತ್ತೆ. ಇದು ಜಗತ್ತಿನ ಯಾವುದೇ ಜಾತ್ರೆಯಲ್ಲೂ ಕಾಣದಂತಹ ವಿಸ್ಮಯ. ಇಲ್ಲಿ ಯಾರು ಹಸಿದು ಹೋಗಬಾರದು ಎಂಬುದು ಗವಿಸಿದ್ದೇಶ್ವರರ ಸಂಕಲ್ಪ. ಜಾತ್ರೆಗೆ ಬಂದ ಭಕ್ತರೇ ದೇವರೆಂದು ಭಾವಿಸಿ ಅವರಿಗೆ ಪ್ರಸಾದ ಬಡಿಸುವಂತಹ ಪರಿಪಾಠ ಇಲ್ಲಿನ ಸಂಸ್ಕೃತಿಯ ಪ್ರತೀಕ. ಇನ್ನು ಸುಮಾರು 15 ರಿಂದ 20 ಲಕ್ಷ ಜನ ಸೇರುವ ಜಾತ್ರೆಯನ್ನ ನಿರ್ವಹಿಸುವುದು ಸಾಮಾನ್ಯದ ಮಾತಲ್ಲ. ಇದಕ್ಕೆ ತಿಂಗಳುಗಳ ಸಿದ್ಧತೆ ಬೇಕು. ಆದ್ರೆ ಇಲ್ಲವೂ ಎಲ್ಲವೂ ಅಚ್ಚುಕಟ್ಟು. ಕಾರಣ ಸ್ವಯಂ ಸೇವಕರು. ಇಲ್ಲಿನ ಯುವಕರು, ವಿದ್ಯಾರ್ಥಿಗಳು, ವೃದ್ಧರು ಎನ್ನದೆ ಎಲ್ಲರೂ ಕೂಡ ಜಾತ್ರೆಯ ಯಶಸ್ವಿಗಾಗಿ ಶ್ರಮಿಸುತ್ತಾರೆ. ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸಿ ಶಿಸ್ತು ಕಾಪಾಡುವುದರಿಂದ ಹಿಡಿದು ನೀರು ಪೂರೈಕೆ, ಪ್ರಸಾದ ವಿತರಣೆವರೆಗೆ ಪ್ರತಿಯೊಬ್ಬರು ಕೂಡ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸುತ್ತಾರೆ. ವಿಶೇಷವಾಗಿ ಮಹಾರಥದ ಅಲಂಕಾರ ಕಣ್ಮನ ಸೆಳೆಯುತ್ತೆ. ಬೃಹತ್ ತೇರನ್ನ ಸಿಂಗರಿಸಲು ಕಲಾವಿದರು ಹಗಲಿರುಳು ಶ್ರಮಿಸುತ್ತಾರೆ. ಇಡೀ ಕೊಪ್ಪಳದ ನಗರವೇ ಮಧುವಣಗಿಟ್ಟಿಯಂತೆ ಸಿಂಗಾರಗೊಳ್ಳುತ್ತೆ. ದಾರಿಯುದ್ದಕ್ಕೂ ತಳಿರು ತೋರಣಗಳು, ವಿದ್ಯುತ್ ದೀಪಗಳ ಅಲಂಕಾರ. ರಾತ್ರಿ ವೇಳೆ ಕೊಪ್ಪಳವನ್ನ ನೋಡಿದ್ರೆ ಸ್ವರ್ಗವೇ ಧರೆಗಿಳಿದು ಬಂದಂತ ಅನುಭವವಾಗುತ್ತೆ. ಆ ಗಳಿಗೆ ಬಂದೇ ಬಿಡ್ತು. ಲಕ್ಷಾಂತರ ಕಣ್ಣುಗಳು ಕಾಯ್ತಾ ಇದ್ದಂತಹ ಪುಣ್ಯದ ಕ್ಷಣವಿದು. ಸೂರ್ಯ ಪಶ್ಚಿಮಕ್ಕೆ ಜಾರ್ತಾ ಇದ್ದಂತೆ ಇತ್ತ ಭಕ್ತಿಯ ತೇರು ಚಲಿಸಲು ಸಜ್ಜಾಗುತ್ತೆ. ಆಕಾಶದಲ್ಲಿ ಡ್ರೋನ್ ಕ್ಯಾಮೆರಾಗಳಿಂದ ನೋಡಿದ್ರೆ ಭೂಮಿಯ ಮೇಲೆ ಇರುವ ಮನುಷ್ಯರೆಲ್ಲ ಅದೊಂದು ಭಕ್ತಿಯ ಕಪ್ಪು ಸಮುದ್ರದಂತೆ ಕಾಣ್ತಾರೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಒಂದೇ ಸಮಯದಲ್ಲಿ ಒಂದೇ ಕಡೆ ಸೇರುವ ಅದ್ಭುತವಿದು. ಭೋಲೋ ಶ್ರೀ ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ ಎನ್ನುವ ಘೋಷಣೆ ಮುಗಿಲು ಮುಟ್ಟಿರುತ್ತೆ. ತೇರು ಅಲುಗಾಡ್ತಾ ಇದ್ದಂತೆ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿರುತ್ತೆ. ಭಕ್ತರು ಒಣ ಖರ್ಜೂರ, ಬಾಳೆಹಣ್ಣನ್ನ ರಥಕ್ಕೆ ಎಸೆಯುತ್ತಾರೆ. ಹೀಗೆ ಎಸೆದ್ರೆ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎಂಬುದು ಅವರ ನಂಬಿಕೆಯಾಗಿದೆ. ಇನ್ನು ಈ ರಥೋತ್ಸವ ಕೇವಲ ಉತ್ಸವವಲ್ಲ, ಇದು ಸಮಾನತೆಯ ಸಂಕೇತ. ರಥದ ಹಗ್ಗವನ್ನ ಎಳೆಯುವ ಕೈಗಳಲ್ಲಿ ಜಾತಿಯ ಭೇದವಿಲ್ಲ, ಶ್ರೀಮಂತ ಬಡವ ಎಂಬಂತಹ ವ್ಯತ್ಯಾಸವಿಲ್ಲ, ಎಲ್ಲರೂ ಸಮಾನರೇ. ಇನ್ನು ಗವಿಸಿದ್ದೇಶ್ವರ ಜಾತ್ರೆ ಅಂದ್ರೆ ಅದು ಕೇವಲ ದೇವರ ದರ್ಶನವಷ್ಟೇ ಅಲ್ಲ, ಅದು ಜಾನಪದ ಲೋಕದ ಅನಾವರಣ. ಉತ್ತರ ಕರ್ನಾಟಕದ ಅಸಲಿ ಸಂಸ್ಕೃತಿಯನ್ನ ನೋಡ್ಬೇಕಂದ್ರೆ ನೀವು ಇಲ್ಲಿಗೆ ಬರಲೇಬೇಕು. ಒಂದೆಡೆ ಡೊಳ್ಳಿನ ಸದ್ದು, ಇನ್ನೊಂದು ಕಡೆ ನಂದಿಕೋಲಿನ ಕುಣಿತ. ನೂರಾರು ಜಾನಪದ ಕಲಾ ತಂಡಗಳಿಗೆ ಈ ಜಾತ್ರೆ ಒಂದು ವೇದಿಕೆಯಾಗಿದೆ. ಹಳ್ಳಿಯ ಸೊಗಡು ಇಲ್ಲಿ ಜೀವಂತವಾಗಿದೆ. ಜಾತ್ರೆಯ ಮೈದಾನದಲ್ಲಿ ಹಾಕಲಾದ ಮಳಿಗೆಗಳಲ್ಲಿ ಏನೆಲ್ಲ ಸಿಗುತ್ತೆ ಗೊತ್ತಾ? ಕೃಷಿಗೆ ಬೇಕಾದಂತಹ ನೇಗಿಲಿಂದ ಹಿಡಿದು ಹೆಣ್ಣು ಮಕ್ಕಳ ಅಲಂಕಾರಿಕ ವಸ್ತುಗಳವರೆಗೆ ಎಲ್ಲವೂ ಕೂಡ ಲಭ್ಯ. ಎಷ್ಟೋ ರೈತರು ವರ್ಷಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ಇಲ್ಲಿಯೇ ಖರೀದಿಸುತ್ತಾರೆ. ಇದು ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬು ಕೂಡ ಹೌದು. ಇನ್ನು ಇಲ್ಲಿ ಇನ್ನೊಂದು ಆಕರ್ಷಣೆ ಅಂದ್ರೆ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ. ರೈತರಿಗೆ ಆಧುನಿಕ ಕೃಷಿ ಬಗ್ಗೆ ಮಾಹಿತಿ ನೀಡುವ ಮೂಲಕ ಮಠವು ರೈತರ ಬದುಕಲ್ಲೂ ಕೂಡ ಬೆಳಕನ್ನ ಚೆಲ್ತಾ ಇದೆ. ಇನ್ನು ಸಾಮಾನ್ಯ
ಸಾಮಾನ್ಯವಾಗಿ ಜಾತ್ರೆಗಳು ಮುಗಿದ ಮೇಲೆ ಅಲ್ಲಿ ಕಸದ ರಾಶಿ ಉಳಿಯುತ್ತೆ. ಆದ್ರೆ ಗವಿಮಠದ ಜಾತ್ರೆ ಇದಕ್ಕೆ ಅಪರಾಧವಾಗಲು ಪ್ರಯತ್ನಿಸ್ತಾ ಇದೆ. ಪೂಜ್ಯ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪರಿಸರ ಸ್ನೇಹಿ ಜಾತ್ರೆಯನ್ನಾಗಿ ಮಾಡಲು ಪಣವನ್ನ ತೊಡಲಾಗಿದೆ. ಸ್ವಾಮೀಜಿಯವರು ಕೇವಲ ಪೂಜೆ ಪುನಸ್ಕಾರಕ್ಕೆ ಸೀಮಿತವಾಗದೆ ವೃಕ್ಷೋ ರಕ್ಷತಿ ರಕ್ಷಿತಃ ಎಂಬಂತೆ ಪರಿಸರ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಲಕ್ಷಾಂತರ ಸಸಿಗಳನ್ನು ನೆಡುವ ಸಂಕಲ್ಪ, ಕೆರೆಗಳ ಅಭಿವೃದ್ಧಿ, ಜಲ ಸಂಸ್ಕರಣೆಯ ಪಾಠವನ್ನ ಜಾತ್ರೆಯ ಮೂಲಕ ಹೇಳ್ತಾ ಇದ್ದಾರೆ. ಜಾತ್ರೆಯ ಸಂದರ್ಭದಲ್ಲಿ ನಡೆಯುವಂತಹ ಬೃಹತ್ ರಕ್ತದಾನ ಶಿಬಿರಗಳು, ಆರೋಗ್ಯ ತಪಾಸಣೆಗಳ ಶಿಬಿರಗಳು ಮತ್ತು ಮಠದ ಸಾಮಾಜಿಕ ಕಳಕಳಿಗೆ ಸಾಕ್ಷಿಯಾಗಿದೆ. ಭಕ್ತಿ ಅಂದ್ರೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ, ಕಣ್ಣು ತೆರೆದು ಸಮಾಜದ ನೋವಿಗೆ ಸ್ಪಂದಿಸುವುದು ಎಂದು ಈ ಮಠ ತೋರಿಸಿಕೊಟ್ಟಿದೆ. ಇನ್ನು 3 ದಿನಗಳ ಈ ಜಾತ್ರೆ ಮುಗಿಬಹುದು. ಆದ್ರೆ ಇಲ್ಲಿ ಹೊತ್ತಿಸಿದಂತಹ ಭಕ್ತಿಯ ದೀಪ ಭಕ್ತರ ಮನಸ್ಸಿನಲ್ಲಿ ವರ್ಷವಿಡೀ ಬೆಳಗ್ತಾನೆ ಇರುತ್ತೆ. ದಕ್ಷಿಣ ಭಾರತದ ಕುಂಭಮೇಳ ಅಂತ ಕರೆಯಲ್ಪಡುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಮನುಷ್ಯರನ್ನ ಬೆಸೆಯುವ ಸೇತುವೆ. ಇಲ್ಲಿ ಶ್ರೀಮಂತಿಕೆ ತಲೆಬಾಗುತ್ತೆ, ಬಡತನ ಮರೆಯಾಗುತ್ತೆ, ಅಲಂಕಾರ ಅಳಿಯುತ್ತೆ, ಕೇವಲ ಮಾನವೀಯತೆ ಉಳಿಯುತ್ತೆ. ನೀವು ಈವರೆಗೂ ಈ ಅದ್ಭುತ ಕಣ್ಣಾರೆ ಕಂಡಿಲ್ಲವಂದ್ರೆ ಮುಂದಿನ ಬಾರಿ ಖಂಡಿತವಾಗಿಯೂ ಕೊಪ್ಪಳಕ್ಕೆ ಬನ್ನಿ. ಈ ಜನಸಾಗರದಲ್ಲಿ ಕಳೆದು ಹೋಗಿ ನಿಮ್ಮನ್ನ ನೀವು ಕಂಡುಕೊಳ್ಳಿ. ಇನ್ನು ಗವಿಸಿದ್ದೇಶ್ವರರು ಕೇವಲ ಪವಾಡ ಪುರುಷರಾಗಿರಲಿಲ್ಲ, ಅವರು ಸಮಾಜ ಸುಧಾರಕರು ಕೂಡ ಆಗಿದ್ರು. ಅವರ ನಂತರ ಬಂದ ಪ್ರತಿಯೊಬ್ಬ ಮಠಾಧಿಪತಿಗಳು ಕೂಡ ಮಠದ ಕೀರ್ತಿಯನ್ನ ಹೆಚ್ಚಿಸುತ್ತಲೇ ಬಂದಿದ್ದಾರೆ. ಶ್ರೀ ಮರಿಶಾಂತವೀರ ಮಹಾಸ್ವಾಮಿಗಳು, ಶ್ರೀ ಶಿವಶಾಂತವೀರ ಮಹಾಸ್ವಾಮಿಗಳು, ಹೀಗೆ ಈ ಪರಂಪರೆಯಲ್ಲಿ ಬಂದು ಪ್ರತಿಯೊಬ್ಬರು ಕೂಡ ತ್ಯಾಗಜೀವಿಗಳು. ಅವರು ಮಠಕ್ಕಾಗಿ ಆಸ್ತಿ ಮಾಡಿರ್ಲಿಲ್ಲ, ಬದಲಿಗೆ ಭಕ್ತಿಯ ಹೃದಯದಲ್ಲಿ ಆಸ್ತಿಯನ್ನ ಮಾಡಿದ್ರು. ಜಾನಪದ ಕಥೆಯಲ್ಲಿ ಗವಿಸಿದ್ದೇಶ್ವರರ ಅನೇಕ ಪವಾಡಗಳ ಬಗ್ಗೆ ಕೇಳ್ತಾ ಇರ್ತೇವೆ. ಒಮ್ಮೆ ಬರಗಾಲ ಬಂದಾಗ ಬತ್ತಿದ್ದಂತಹ ಬಾವಿಗಳಲ್ಲಿ ನೀರು ಉಕ್ಕಿಸಿದ್ದು, ರೋಗಿಗಳಿಗೆ ಭಸ್ಮವನ್ನೇ ಮದ್ದಾಗಿ ನೀಡಿ ಗುಣಪಡಿಸಿದ್ದು, ಹೀಗೆ ನಂಬಿಕೆಗಳು ನೂರಾರು. ಆದ್ರೆ ನಿಜವಾದ ಪವಾಡ ಯಾವ್ದು ಗೊತ್ತಾ? ಹಸಿವಿನಿಂದ ಬಂದವನಿಗೆ ಅನ್ನ ನೀಡುವುದು, ಅಜ್ಞಾನದಿಂದ ಬಂದವನಿಗೆ ಅಕ್ಷರ ನೀಡುವುದು. ಈ ದಾಸೋಹದ ಪವಾಡವೇ ಗವಿಮಠವನ್ನ ಇಂದಿಗೂ ಕೂಡ ಜೀವಂತವಾಗಿರಿಸಿದೆ. ಜಾತ್ರೆಯ ಮಹಾ ಅಡುಗೆ ಮನೆಯನ್ನು ನೋಡಿದ್ರೆ ನಿಜಕ್ಕೂ ನೀವು ಅಚ್ಚರಿಯನ್ನ ಪಡ್ತೀರಾ. ಇಲ್ಲಿ ನಡೆಯುವ ಅಡುಗೆಯ ಪ್ರಮಾಣವನ್ನ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ದಿನಕ್ಕೆ 3 ಬಾರಿಯಲ್ಲ, 24 ಗಂಟೆ ಕೂಡ ಒಲೆ ಉರಿಯುತ್ತಲೇ ಇರುತ್ತೆ. ಲಕ್ಷ ಜನರಿಗೆ ಅಡುಗೆಯನ್ನ ಮಾಡುವುದಂದ್ರೆ ತಮಾಷೆಯ ವಿಚಾರವಲ್ಲ. ಇಲ್ಲಿ ಕ್ವಿಂಟಲ್ ಲೆಕ್ಕ ನಡೆಯಲ್ಲ, ಇಲ್ಲಿ ಏನಿದ್ರು ಟನ್ ಲೆಕ್ಕ. ನೂರಾರು ಟನ್ ಅಕ್ಕಿ, ಲಾರಿ ಗಟ್ಟಲೆ ತರಕಾರಿ, ಟ್ಯಾಂಕರ್ ಗಟ್ಟಲೆ ಎಣ್ಣೆ, ತುಪ್ಪ ಬಳಕೆಯಾಗುತ್ತೆ. ನೂರಾರು ಬಾಣಸಿಗರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ವಿಶೇಷವೇನೆಂದ್ರೆ ಇಲ್ಲಿ ತಯಾರಾಗುವ ಪ್ರತಿಯೊಂದು ತುತ್ತು ಅನ್ನವೂ ಕೂಡ ಪ್ರಸಾದ. ಅದಕ್ಕೆ ರುಚಿಯೂ ಕೂಡ ಅದ್ಭುತ, ಶುಚಿತ್ವವೂ ಕೂಡ ಅಷ್ಟೇ ಕರಾರುವಕ್ಕಾಗಿರುತ್ತೆ. ಇಲ್ಲಿ ಊಟ ಮಾಡುವಾಗ ಯಾರು ಕೂಡ ಮೇಲಲ್ಲ, ಯಾರು ಕೂಡ ಕೀಳಲ್ಲ. ಸಾಲಿನಲ್ಲಿ ಕುಳಿತು ಇಲ್ಲಿ ಊಟ ಮಾಡುವುದರಲ್ಲಿ ಸಿಗುವ ತೃಪ್ತಿ ಪಂಚತಾರಾ ಹೋಟೆಲ್ಗಳಲ್ಲೂ ಕೂಡ ಸಿಗೋದಿಲ್ಲ. ಇನ್ನು ಈ ಮೊದಲೇ ಹೇಳಿದಂತೆ ಗವಿಸಿದ್ದೇಶ್ವರರ ಜಾತ್ರೆಯನ್ನ ರೊಟ್ಟಿ ಜಾತ್ರೆ ಅಂತ ಕೂಡ ಕರೀತಾರೆ. ಕೊಪ್ಪಳ, ಗದಗ, ರಾಯಚೂರು, ಬಳ್ಳಾರಿ, ವಿಜಯಪುರ ಹೀಗೆ ನೂರಾರು ಜಿಲ್ಲೆಗಳ ಹಳ್ಳಿಗಳಿಂದ ಸಾವಿರಾರು ತಾಯಂದಿರ ಕೈ ರುಚಿ ಇಲ್ಲಿ ಒಂದಾಗುತ್ತೆ. ಪ್ರತಿಯೊಂದು ಮನೆಯಿಂದಲೂ ಕೂಡ ಬುಟ್ಟಿ ರೊಟ್ಟಿಗಳು ಜೊತೆಗೆ ಖಡಕ್ ಶೇಂಗಾ ಚಟ್ನಿ, ರಂಜಕ, ಕಾಯಿ ಪಲ್ಯ ಮಠಕ್ಕೆ ಬರುತ್ತೆ. ಈ ಬಾರಿ ಸಂಗ್ರಹವಾದಂತಹ ರೊಟ್ಟಿಗಳ ಸಂಖ್ಯೆ ಎಷ್ಟು ಗೊತ್ತಾ? 10 ಲಕ್ಷ ಅಲ್ಲ, 20 ಲಕ್ಷ ಅಲ್ಲ. ಇದೊಂದು ವಿಶ್ವ ದಾಖಲೆ. ಇನ್ನು ರೊಟ್ಟಿಗಳು ಕೆಡುವುದಿಲ್ಲ, ಯಾಕಂದ್ರೆ ಇವುಗಳನ್ನ ಬಿಸಿಲಿನಲ್ಲಿ ಒಣಗಿಸಿ ಖಡಕ್ ರೊಟ್ಟಿ ಮಾಡಿರ್ತಾರೆ. ಇವು ತಿಂಗಳುಗಟ್ಟಲೆ ಇರುತ್ತವೆ. ಜಾತ್ರೆಗೆ ಬಂದ ಭಕ್ತರು ಈ ರೊಟ್ಟಿಯನ್ನ ಬಿಸಿ ಬಿಸಿ ಬದನೆಕಾಯಿ, ಎಣ್ಣೆಗಾಯಿ ಮತ್ತು ಮಿರ್ಚಿ ಬಜ್ಜಿಯೊಂದಿಗೆ ಸೇವಿಸ್ತಾ ಇದ್ರೆ ಆಹಾ, ಸ್ವರ್ಗಕ್ಕೆ ಮೂರೆಗೇಣು. ಇದು ಕೇವಲ ಆಹಾರವಲ್ಲ, ಇದು ಉತ್ತರ ಕರ್ನಾಟಕದ ಜನರ ಪ್ರೀತಿ, ಗವಿಸಿದ್ದೇಶ್ವರನ ಮೇಲಿರುವಂತಹ ಅಚಲ ಭಕ್ತಿಯಾಗಿದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟಿಪ್ ಕನ್ನಡ. ಧನ್ಯವಾದ.